ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಮಂಡಕ್ಕಿ ಚುರುಮರಿ ಪಪ್ಡ್ ರೈಸ್ ಅಂತ ಕರೆಯುವ ಈ ಚುರುಮರಿ ದೋಸೆ ಮಾಡುವುದು ಹೇಗಂತ ನೋಡೋಣ ಬನ್ನಿ. ಇದು ತುಂಬಾನೇ ಸುಲಭ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಇವಾಗ ಮಂಡಕ್ಕಿ 2 ಬಟ್ಟಲನ್ನು ಮಂಡಕ್ಕಿಯನ್ನು ತೆಗೆದುಕೊಳ್ಳಿ, ಮಿಕ್ಸಿ ಜಾರಿಗೆ ಹಾಕಿ ಸೇಮ್ ಯಾವ ಬಟ್ಲ ಮಂಡಕ್ಕಿ ಇರುತ್ತೆ ಅದೇ ಬಟ್ಲನಲ್ಲೇ ರವೆ ಕೂಡ ಹಾಕಬೇಕಾಗುತ್ತೆ. ಸೇಮ್ ಕ್ವಾಂಟಿಟಿ ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. 2 ಬಟ್ಟಲು ಮಂಡಕ್ಕಿ ಚುರುಮರಿ ಪಪ್ಡ್ ರೈಸ್, ಹಾಗೆ 1 ಕಪ್ಪು ಚಿರೋಟಿ ರವೆ ಅಥವಾ ಗೋಧಿ, ನಿಮ್ಮ ಕಡೆ ಯಾವ ರವೆ ಇರುತ್ತೋ ಆ ರವೆಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಟೇಸ್ಟಿಯಾಗಿ ಬೇಕಂದರೆ ಇದಕ್ಕೆ ಸ್ವಲ್ಪ ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ಕೂಡ ಹಾಕಿ, ನಿಮಗೆ ಇಷ್ಟ ಇದ್ದರೆ ಹಾಕಿಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡಬಹುದು. ಇದಕ್ಕೆ 2 ಅಥವಾ 3 ಹಸಿ ಮೆಣಸಿಕಾಯನ್ನು ಕೂಡ ಹಾಕಿ ಚೆನ್ನಾಗಿರುತ್ತೆ ಖಾರ ಖಾರ. ಹಾಗೆ ಯಾವ ಬಟ್ಟಲು ಚುರುಮರಿ ಹಾಗೂ ರವೆ ತೆಗೆದುಕೊಂಡಿರ್ತೀವಿ ಅದೇ ಬಟ್ಟಲ ಅಳತೆ ಅರ್ಧ ಬಟ್ಟಲು ಮೊಸರನ್ನು ತೆಗೆದುಕೊಳ್ಳಿ. ಮೊಸರಿನಿಂದ ಅರ್ಧ ಬಟ್ಟಲು ನೀರನ್ನು ಹಾಕಿ, ಮೊಸರು ಹಾಕಿ ಅರ್ಧ ಬಟ್ಟಲು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಬೇಕಂದರೆ ನೀರು ಆಮೇಲೆ ಕೂಡ ಹಾಕಿಕೊಳ್ಳಬಹುದು. ರುಬ್ಬುವಾಗ ಸ್ವಲ್ಪ ಅರ್ಧ ಗ್ಲಾಸ್ ಮೇಲೆ ಅಷ್ಟೇ ಹಾಕಿ ಚೆನ್ನಾಗಿ ನೈಸಾಗಿ ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಫ್ರೆಂಡ್. ಇವಾಗ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀವು ಮಿಕ್ಸ್ ಮಾಡುವ ವಿಧದಲ್ಲಿಯೇ ಚೆನ್ನಾಗಿ ದೋಸೆ ಬರುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಒಂದು ಅರ್ಧ ನಿಮಿಷ 1 ನಿಮಿಷದವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ ಫ್ರೆಂಡ್ಸ್. ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೇನು ಸೋಡಾ ಗಿಡ ಏನು ಬೇಕಾಗಲ್ಲ. ಹಾಗೆ ಚೆನ್ನಾಗಿ ಬರುತ್ತೆ ದೋಸೆ. ತುಂಬಾನು ಕ್ರಿಸ್ಪಿಯಾಗಿ ಬರುತ್ತೆ, ಸ್ಮೂತಾಗಿ ಕೂಡ ಬರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರದಲ್ಲಿ ಹಾಕಿಕೊಳ್ಳಿ. ಇದನ್ನು 10 ನಿಮಿಷ ನೆನೆಯಲು ಬಿಡಿ, ರೆಸ್ಟ್ ಮಾಡಲು ಬಿಟ್ಟು 10 ನಿಮಿಷ ಆದ ಮೇಲೆ ನೋಡಿ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ತಿಳುವಾಗಿ ದೋಸೆ ಹದಕ್ಕಿದ್ದರೆ ಹಾಗೆ ಬಿಡಿ, ನೀರು ಹಾಕಕ್ಕೆ ಹೋಗಬೇಡಿ. ಇದು ತುಂಬ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್. ಇದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬಾ ಸುಲಭ ಹಾಗೂ ಈಸಿಯಾಗಿ 10 ನಿಮಿಷದೊಳಗೆ ರೆಡಿ ಆಗುತ್ತೆ ಈ ದೋಸೆ. ಈ ದೋಸೆಯನ್ನು ನೀವು ಟಿಫಿನ್ ಬಾಕ್ಸಿಗೆ ಕೂಡ ತೆಗೆದುಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಚೆನ್ನಾಗಿ ಬಾಕ್ಸಿಗೆ ಕಟ್ಟಿ ಕಳಿಸಿದರೆ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ಬೇಕಂದರೆ ವೆಜಿಟೇಬಲ್ ಕೂಡ ಮಿಕ್ಸ್ ಮಾಡಿಕೊಂಡು ದಪ್ಪದಾಗಿ ದೋಸೆ ಹಾಕಿಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ದೋಸೆ ಹಂಚನ್ನಿಡಿ. ಗ್ಯಾಸ್ ಮೇಲೆ ದೋಸೆ ಹಂಚನ್ನಿಟ್ಟು ಚೆನ್ನಾಗಿ ತವ ಕಾಯಬೇಕು. ಬಿಸಿಯಾದ ಮೇಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ರೌಂಡಾಗಿ ಮಾಡಿ ನಿಮಗೆ ತುಂಬಾ ಸುಲಭ ಹಾಗೂ ಈಸಿಯಾಗಿ ಟೇಸ್ಟಿಯಾಗಿ ದೋಸೆ ರೆಡಿಯಾಗುತ್ತೆ ಫ್ರೆಂಡ್ಸ್. ನಿಮಗೆ ಎಣ್ಣೆ ಬೇಕಂದರೆ ಎಣ್ಣೆ ಹಾಕಿಕೊಳ್ಳಿ, ತುಪ್ಪ ಬೇಕಂದರೆ ತುಪ್ಪ ಹಾಕಿ ಮೇಲೆ. ಇದ್ರ ಮೇಲೆ ಯಾವುದಾದ್ರು ಚಟ್ನಿ ಪುಡಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ದೋಸೆ ಮಂಡಕ್ಕಿ ಚುರುಮರಿ ಪಫ್ಡ್ ರೈಸ್ ದೋಸೆ ರೆಡಿ ಫ್ರೆಂಡ್ಸ್. ಈ ಮಂಡಕ್ಕಿ ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಫೈಬರ್ ಕೂಡ ಇರುತ್ತೆ ಹಾಗೂ ಐರನ್ ಕಂಟೆಂಟ್ ಕೂಡ ಇರುತ್ತೆ ಫ್ರೆಂಡ್. ಡೈಜೆಷನ್ ಕೂಡ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.